ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಆ್ಯಂಡ್ ಅದು ಕೂಡ ಕ್ಯಾಪ್ಟನ್ ಆಗಿರೋ ಧನುಷ್ಗೂ ಹಾಗೂ ಅಭಿಷೇಕ್ ಬಿಗ್ ಬಾಸ್ ಒಂದು ಮೆಂಟಲ್ ಟಾಸ್ಕ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಧನುಷ್ ತಗೊಂಡಿರೋ ನಿರ್ಧಾರ ತಪ್ಪು ಅನ್ನೋ ರೀತಿ ಪ್ರೋಮೋ ಒಳಗಡೆ ತೋರಿಸಿದ್ದಾರೆ. ಸೊ ನೀವೊಂದ್ಸಲ ಪ್ರೋಮೋ ನೋಡ್ಕೊಂಬನ್ನಿ, ಮುಂದೆ ಮಾತಾಡುವ. ಈ ಮನೆಯಲ್ಲಿ ಉಳಿಯಲು ನಿಮ್ಮ ಕುಟುಂಬದವರ ಸಹಾಯ ಪಡೆಯುವ ಸಮಯ. ಧನುಷ್, ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನ ನೀವು ಅವರಿಗೆ ನೀಡಬಹುದು, ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನ ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀವು ಹಾಕಬೇಕು. ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ, ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್ ಪ್ರೋಮೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡುವ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಧನುಷ್ಗೂ ಹಾಗೂ ಅಭಿಷೇಕ್ಗೂ ಅವ್ರವ್ರ ಮನೆಯಿಂದ ಪತ್ರಗಳು ಬಂದಿದ್ದಾವೆ. ಸೊ ಇದನ್ನ ಬಿಗ್ ಬಾಸ್ ಅವ್ರಿಗೆ ನೇರವಾಗಿ ತಲುಪಿಸ್ದೇನೆ ಒಂದು ಗಿಮಿಕ್ನ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಈ ವಾರದಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಟಾಸ್ಕ್ ಇರದೇ ಇರೋ ಕಾರಣ ಬಿಗ್ ಬಾಸ್ ಇದನ್ನೇ ಒಂದು ಟಾಸ್ಕ್ ರೀತಿ ಒಂದು ಕನ್ವರ್ಟ್ ಮಾಡೋಣ ಅಂದ್ಕೊಂಡು ಈಗ ಇಬ್ಬಿಬ್ಬರಿಗೇನೆ ಪತ್ರಗಳನ್ನ ಕಳಿಸೋ ನೆಪದಲ್ಲಿ ಅವರಿಬ್ಬರ ಮಧ್ಯೆ ಒಂದು ಚಾಲೆಂಜ್ನ ಹಾಕಿದ್ದಾರೆ. ಏನಪ್ಪ ಅಂದರೆ, ಯಾರು ಬಂದಿರೋ ಪತ್ರನ ತಮ್ಮ ಹತ್ರ ಉಳಿಸ್ಕೊಳ್ತಾರಲ್ಲ ಅವ್ರಿಗೆ ಇಮ್ಯುನಿಟಿ ಸಿಕ್ಕು ಈ ವಾರದ ನಾಮಿನೇಷನಿಂದ ಸೇಫ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗ ಇಬ್ಬರಲ್ಲಿ ಒಬ್ಬರ ಹತ್ರ ಮಾತ್ರ ಪತ್ರ ಉಳಿಸ್ಕೊಳ್ಳೋಂಥ ಅವಕಾಶ ಇರೋದು. ಜೊತೆಗೆ ಇಲ್ಲಿ ಬಿಗ್ ಬಾಸು ನಾವು ಪ್ರೋಮೋದಲ್ಲಿ ನೋಡಿದ್ಮೇಲೆ ಏನು ಅನಿಸ್ತಾ ಇದೆ ಅಂದರೆ, ಧನುಷ್ ಒಬ್ಬರಿಗೇನೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಇಲ್ಲಿ ನಿರ್ಧಾರ ತಗೊಳ್ಳೋಂಥ ಅವಕಾಶನ. ಅಭಿಷೇಕ್ಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಸೊ ಧನುಷ್ಗೆ ನಿರ್ಧಾರ ಮಾಡೋ, ಕ್ಯಾಪ್ಟನ್ ಆಗಿರೋ ಧನುಷ್ಗೆ ನಿರ್ಧಾರ ಮಾಡೋ ಅವಕಾಶ ಕೊಟ್ಟಿರೋದ್ರಿಂದ ಧನುಷು ತಮ್ಮ ಮನೆಯಿಂದ ಬಂದಿರೋ ಪತ್ರನ ಮಾತ್ರ ಉಳಿಸ್ಕೊಂಡು ಅಭಿಷೇಕ್ ಅವ್ರ ಮನೆಯಿಂದ ಬಂದಿರೋ ಪತ್ರನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ. ಸೊ ಈಗ ಅಭಿಷೇಕ್ ಅವರು ಯಾವುದೇ ರೀತಿಯಿಂದ ನಾಮಿನೇಷನಿಂದ ಸೇಫ್ ಆಗೋದಿಲ್ಲ ಮತ್ತು ಅವ್ರು ನಾಮಿನೇಷನಲ್ಲಿ ಕಂಟಿನ್ಯೂ ಆಗ್ತಾರೆ. ಬಟ್ ಇಲ್ಲಿ ಧನುಷ್ ಅವರು ನಾಮಿನೇಷನಿಂದ ಒಂದು ಇಮ್ಯುನಿಟಿನ ಪಡ್ಕೊಂಡು ಸೇವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಇದು ಹೊರಗಡೆ ಜನಕ್ಕೆ ಏನು ಅನ್ನಿಸ್ತಾ ಇದೆ, ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ ಧನುಷ್ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಇಂಡಿವಿಜುವಲ್ ಗೇಮ್ ಆಡ್ತಾ ಇರೋದ್ರಿಂದ ಸೊ ಅವ್ರ ಸ್ವಾರ್ಥಗಳು ಆದರೂ ಪರವಾಗಿಲ್ಲ ಅಂತ ಆಟ ಆಡಲೇಬೇಕು. ಏಕೆಂದರೆ ಅವ್ರ ಮನೆಯಿಂದ ಬಂದಿರೋ ಪತ್ರನೂ ಓದೋದು ಅಷ್ಟೇ ಮುಖ್ಯ, ಜೊತೆಗೆ ಮನೆ ಒಳಗಡೆ ಉಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರೋದ್ರಿಂದ ಧನುಷ್ ಅವ್ರು ತೊಗೊಂಡಿರೋ ನಿರ್ಧಾರ ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ತಪ್ಪು ಅನಿಸ್ತಾ ಇದೆ ಅಂದರೆ, ಬಿಗ್ ಬಾಸ್ ತಪ್ಪು ಅಂತ ಅನಿಸ್ತಿದೆ. ಯಾಕೆಂದರೆ ನಿರ್ಧಾರನ ಇಬ್ಬರಿಗೂ ಕೊಡಬೇಕಾಗಿತ್ತು ಆ್ಯಂಡ್ ಒಂದು ಫೈಟ್ ಇಡಬೇಕಾಗಿತ್ತು, ಯಾರು ಉಳಿಸ್ಕೊಳ್ತಾರೋ ಅವ್ರಿಗೆ ಇಮ್ಯುನಿಟಿ ಸಿಗೋ ಥರ. ಬಟ್ ಇಲ್ಲಿ ಒಂದು ಒಪಿನಿಯನ್ನ ಹೇಳೋ ರೀತಿ ಬರೀ ಧನುಷ್ಗೆ ಕೊಟ್ಟಿರೋ ತಪ್ಪು ಅಂತ ಅನಿಸ್ತಿದೆ. ಆ್ಯಂಡ್ ನಿಮಗೇನು ಅನಿಸ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡುವ. ಇನ್ನು ಮಿಕ್ಕಿರೋ ಆಟಗಳು, ಆ ಸ್ಪರ್ಧಿಗಳಿಗೂ ಒಂದು ಮನೆಯಿಂದ ಪತ್ರಗಳು ಬರುತ್ತೆ ಅಂತ ಅನಿಸ್ತಾ ಇದೆ, ಅದಕ್ಕೆ ಕಾದು ನೋಡುವ. ಜೊತೆಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬಟ್ ನೋಡ್ತಿದ್ರೆ ಹಂಗೆ ಹೋಗ್ತಿದ್ದೀರಾ. ದಯವಿಟ್ಟು ನಾನು ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಮುಂದಿನ ನೋಡಿ ಸಿಗೋಣ, ಬಾಯ್.